ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮರತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾತ್ಮರಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿರಾಂ ಸ್ರಗ್ಭೂಷಿತಾಂ ಉಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣೀಂ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ವ್ಯವಹಾರಗಳಲ್ಲಿ ಬಹಳ ಲಾಭ ಕಾಣ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡ್ತೀರಿ. ಆದರೆ ಬಹಳ ವೇಗವಾಗಿ ಗಾಡಿ ಓಡಿಸುವಂಥದ್ದು ಅಥವಾ ಏನೋ ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿರುತ್ತೆ. ಅದಕ್ಕಾಗಿ ಸಾಧ್ಯವಾದಷ್ಟು ಶಾಂತಿಯುತವಾಗಿರಬೇಕು, ಸಮಾಧಾನವಾಗಿರಬೇಕು. ಅತಿಯಾದಂಥ ವೇಗ ಬೇಡ, ಯಾರೋ ಹೇಳಿದ್ರು ಅಂತ ಆ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬೇಡ. ಸಮಾಧಾನವಾಗಿರಿ. ನಿಮಗೆ ಸರಿ ಅನ್ಸದ್ದನ್ನಷ್ಟು ಮಾಡಿ. ಯಾರೊಬ್ಬರು ಹೇಳುವಂಥ ಮಾತನ್ನು ಎಲ್ಲವನ್ನೂ ಆಲಿಸಬೇಕು. ಸರಿ ತಪ್ಪುಗಳನ್ನು ನೀವು ಚಿಂತನೆ ಮಾಡಬೇಕು. ತದನಂತರ ಒಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು. ಆಗಷ್ಟೇ ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲಿರ್ತಕ್ಕಂಥದ್ದು ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹದೊಂದಿಗೆ ಭಗವತಿಯ ಕೃಪಾಶೀರ್ವಾದ ಸಿಗಬೇಕಾದ್ರೆ ಮೊದಲು ನಿಮ್ಮ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ನಿಮ್ಮ ತಾಯಿಯವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಡೆ ಗಮನ ಕೊಡಿ. ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಏನು ಮಾಡಬೇಕಾದ್ರೂ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮಾನಸಿಕವಾದಂತಹ ಒತ್ತಡ ಇದೆ. ಕೆಲಸ ಕಾರ್ಯಗಳಲ್ಲಿ ಲಾಭ ಕಡಿಮೆ ಇದೆ. ಹಾಗೆ ನಾನು ನಂದು ಅಂತಕ್ಕಂತಹ ಆ ಮನಸ್ಥಿತಿನಲ್ಲಿ ಒಂದು ಸ್ವಲ್ಪ ಅಡ್ಡಿ ಆತಂಕ ಎಂಬತಕ್ಕಂಥದ್ದೇ ಸಾಕಷ್ಟು ಎದುರಾಗುತ್ತೆ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥ ನಮಗೆ ಇಲ್ಲ ಒಂದಿಷ್ಟು ಅಸಮಾಧಾನಕ್ಕೆ ತಿರುಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಸಣ್ಣ ಸಣ್ಣ ಮನಸ್ಸಿಗೆ ಸಾಗುವಂಥ ಸಮಸ್ಯೆಗಳು ದೊಡ್ಡ ದೊಡ್ಡದಾದಂಥ ರೀತಿಯಲ್ಲೇ ಎಫೆಕ್ಟ್ ಆಗುತ್ತೆ. ಇಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು, ಅನುಭವಸ್ಥರ ಮಾತು ಬೇಕು. ಹಾಗೆ ಯಾರು ನನ್ನೋರು ತನ್ನೋರು ಅಂತಕ್ಕಂಥದ್ರ ಅರಿವನ್ನು ತಂದುಕೊಂಡ್ರೆ ಮಾತ್ರ ಅದರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಏನೋ ಒಂದು ತರಹ ಒತ್ತಡ, ದ್ವಂದ್ವ ನಿಲುವು, ಎಲ್ಲವನ್ನೂ ಸಹಿತ ಎರಡೆರಡು ಥರ ಆಲೋಚನೆ ಮಾಡೋದು. ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡ್ತೀರಿ, ಅಥವಾ ಯಾವುದೋ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ, ಯಾವುದೋ ವ್ಯವಹಾರದ ಬಗ್ಗೆ ಚಿಂತನೆ ಮಾಡ್ತೀರಿ. ಚಿಂತನೆ ಮಾಡೋದು ಒಂದು, ನಡೆಸೋದು ಮತ್ತೊಂದು. ಹಾಗೆ ಯಾರೋ ಏನು ಹೇಳ್ತಾರೆ ಅಂತ ಸಡನ್ನಾಗಿ ನಿಲುವು ತಂದ್ಕೊಳ್ದಿರಾ ನಿಮ್ಮ ಒಳಮನಸ್ಸಿಗೆ ಅದು ಸರಿ ಇದೆಯಾ ಇಲ್ವಾ ಅಂತ ತೀರ್ಮಾನ ತಂದುಕೊಳ್ಬೇಕು. ಏನೇ ಆದರೂ ನಾವು ಮಾಡುವಂಥ ಕೆಲಸ ನಮಗೂ ಶ್ರೇಯಸ್ಕರವಾಗಿರಬೇಕು. ಹಾಗೆ ಯಾರೊಬ್ಬರಿಗೂ ತೊಂದರೆ ಆಗಬಾರ್ದು. ನಾವು ಇನ್ನೊಬ್ಬರನ್ನ ತೊಂದರೆ ಮಾಡಿ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವೇನೋ ಸಂತೋಷ ಪಡ್ತೇವೆ ಅಂದರೆ ಆ ಕ್ಷಣದ ಸಂತೋಷ ಮಾತ್ರ ಅದು. ಮರುಕ್ಷಣ ಆ ನೋವು ನೀವು ಅನುಭವಿಸಬೇಕಾಗತ್ತೆ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ನಿಮ್ಮ ವರ್ಚಸ್ಸು, ತೇಜಸ್ಸು, ಮಾಡುವಂಥ ಕೆಲಸ, ವೃತ್ತಿಯ ಅಭಿವೃದ್ಧಿ ಎಲ್ಲವನ್ನು ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಕಾರ್ಯಸಿದ್ಧಿಗಳನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲು ನೀವು ಅನುಸರಿಸಬೇಕಾಗಿರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮ ಕುಲದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಸಾಧ್ಯವಾದರೆ ಒಂದು ಚಿಟಿಕೆ ತೊಗರಿ ಬೆಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ತೀರಿ. ಸರಿಯಾದ ಕ್ರಮದಲ್ಲಿ ತಾವು ನಡೀತೀರಿ. ಏನೋ ಒಂದು ಹೊಸತನವನ್ನು ಕಾಣಬೇಕು ಅಂದ್ಕೊಳ್ತೀರಿ. ಹೊಸ ಪ್ರಯೋಗದ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಿ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಳ್ತೀರಿ. ಮಾಡುವಂಥ ಕೆಲಸದಲ್ಲಿ ಇನ್ನೇನಾದ್ರು ಬದಲಾವಣೆ ತರಬಹುದಾ ಅಂತಕ್ಕಂಥದ್ರ ಆಲೋಚನೆಯಲ್ಲಿರ್ತೀರಿ. ಹೊಸತನದ ಬಗ್ಗೆ ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಬಗ್ಗೆ, ಹಾಗೆ ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲೂ ನಿಮ್ಮ ಚಿಂತನೆ ಇರುತ್ತೆ. ಮಾಡುವಂಥ ವೃತ್ತಿಧರ್ಮದ ಅಭಿವೃದ್ಧಿ ಆಗಲಿ ಅಥವಾ ನಿಮ್ಮ ಕುಲದೇವರ ಅನುಗ್ರಹ ಆಗಿರಲಿ, ಎಲ್ಲವೂ ಕಾರ್ಯಸಿದ್ಧಿಯೇ. ಹಾಗಾಗಿ ಇದೆಲ್ಲವೂ ಜೊತೆಗೆ ಸ್ವಲ್ಪ ಬೆನ್ನೋವು ಅಧಿಕವಾಗಿ ಕಾಣಿಸುತ್ತೆ ಅಥವಾ ನಿಮ್ಮ ಮೊಣಕಾಲು ನೋವುಗಳು ಬರ್ತಕ್ಕಂಥ ಸಾಂದ್ರತೆ ಇರುತ್ತೆ. ಇದರ ಬಗ್ಗೆ ಆಲೋಚನೆ ಇರಲಿ. ಹಾಗೆ ಯಾರು ಯಾವ ತರಹ ನಿಂದನೆ ಮಾಡಿದ್ರು ನಿಮ್ಮ ನಿಲುವು, ನಿಮ್ಮ ಒಳಮನಸ್ಸಿನ ತೀರ್ಮಾನ ಅದನ್ನು ತಪ್ಪಿಸ್ಕೋಬೇಡಿ. ಆದರೆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಸಮಾಧಾನವಾಗಿರಿ, ಸಂತೋಷವಾಗಿರಿ, ಭಗವಂತ ಕೊಟ್ಟಿದ್ದರಲ್ಲಿ ಆನಂದವಾಗಿರಿ. ಹಾಗೆ ಸಾಧ್ಯವಾದರೆ ನಿಮ್ಮ ಕೈಯಿಂದ 4 ಜನಕ್ಕೆ ಏನಾದ್ರು ಒಂದಿಷ್ಟು ಅನ್ನದಾನವನ್ನು, ಏನೋ ಒಂಚೂರು ಹಸಿವನ್ನು ಅಂದರೆ ಇನ್ನೊಬ್ಬರ ಹಸಿವನ್ನು ನೀವು ಹೋಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಕೊಟ್ಟಿದ್ದರೆ 4 ಜನ ಹಂಚ್ಕೊಂಡು ತಿನ್ನುವಂಥ ಮನಪರಿಸ್ಥಿತಿ ಇದ್ದರೆ
ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಅದ್ಭುತವಾದಂಥ ಕಾಯಕಗಳನ್ನು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮಗೂ ಅನುಕೂಲ ಆಗುತ್ತೆ, 4 ಜನಕ್ಕೆ ಅನುಕೂಲ ಆಗುವಂಥ ಕೆಲಸನೂ ತಾವು ಮಾಡ್ತೀರಿ. ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ. ಹಾಗೆ ಸಂತೋಷವಾಗಿದ್ದು ವ್ಯವಹಾರಗಳು ಮಾಡಬೇಕು. ಆದರೆ ಮನಸ್ಸಲ್ಲೊಂದು ದುಃಖ ಇದೆ, ಮನಸ್ಸಲ್ಲೊಂದು ಆವೇಶ ಇದೆ, ಮನಸ್ಸಲ್ಲೊಂದು ಉದ್ವಿಗ್ನತನ ಇದೆ. ಯಾವುದೇ ಕೆಲಸ ಆದರೂ ಸಹಿತ ಸಮಾಧಾನ ನೀವು ಅಂದುಕೊಂಡಷ್ಟು ಬೇಗ ನಡೆಸಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಆದರೆ ಯಾವುದೇ ವಿಚಾರಗಳಾದರೂ ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ನಂಬಿರ್ತಕ್ಕಂಥ ದೈವದ ಅನುಗ್ರಹ ಚೆನ್ನಾಗಿರೋದ್ರಿಂದ ಒಳ್ಳೆ ಮನಸ್ಸಿನಿಂದ ನಿಮ್ಮ ಕುಲದೇವರ ದರ್ಶನ, ಮಾತಾಪಿತೃಗಳ ಆಶೀರ್ವಾದ, ಅದರ ಜೊತೆಗೆ ಗ್ರಾಮ ದೇವತೆಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು. ನಿಮ್ಮ ಕರಹಸ್ತದಿಂದ ಕಂದು ಬಣ್ಣದ ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ತು ಆಲೋಚನೆ ಮಾಡಬೇಕು, ದುಡುಕಬಾರದು. ದುಡುಕಿ ತೀರ್ಮಾನ ತಂದುಕೊಂಡ್ರೆ ನಿಮ್ಮ ಮನಸ್ಸು ನೋಯುತ್ತೆ, ಮತ್ತೊಬ್ಬರಿಗೂ ನೋವು ಕೊಟ್ಟಂಗಾಗತ್ತೆ. ಹಾಗಾಗಿ ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಜವಾಬ್ದಾರಿ ಸಾಕಷ್ಟು ಇದೆ. ಏನು ಮಾಡಬೇಕು ಅದರ ಅರಿವು ಆಗದಂಥ ರೀತಿಯಲ್ಲಿದೆ. ಎಲ್ಲರಿಗೂ ಮಾತು ಕೊಡುವಂಥ ರೀತಿ ಆಗುತ್ತೆ. ಯಾವ ಕೆಲಸವನ್ನು ಪರಿಪೂರ್ತಿ ಮಾಡ್ತೀವಿ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ಹಾಗೆ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಆಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಒಂದು ತಾಮ್ರದ ತಂಬಿಗೆ, ತಾಮ್ರದ ಪಂಚಪಾತ್ರೆ ಅಥವಾ ತಾಮ್ರದ ತಟ್ಟೆನಲ್ಲಿ ಒಂದಷ್ಟು ನೀರು ಹಾಕಿ ಅದರಲ್ಲಿ 4 ಅಥವಾ 2 ಕೆಂಪು ಹೂಗಳನ್ನು ಹಾಕಿ, ಕೆಂಪು ಹೂವನ್ನು ಹಾಕಿ ಒಂದು ಕರಿಮೆಣಸನ್ನು ದೃಷ್ಟಿ ತೆಗೆದು ಆ ಕರಿಮೆಣಸನ್ನು ನೀರಿಗೆ ಹಾಕಿ ತದನಂತರ ನೀರಿನೊಂದಿಗೆ ಎಲ್ಲವೂ ಸೇರಿಸಿ ಒಂದ್ಸತಿ ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ, ಬರುವಂತಹ ಒತ್ತಡಗಳು ದೂರ ಆಗುತ್ತೆ, ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಸಾಕಷ್ಟು ಒತ್ತಡದ ಬದುಕು, ಏನೋ ಒಂದು ಬಲವಾದಂತಹ ವಿಚಾರಗಳನ್ನು ತಲೆಯಲ್ಲಿಟ್ಕೊಳ್ತಕ್ಕಂಥದ್ದು, ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಎಂಬತಕ್ಕಂಥ ಆಲೋಚನೆ ಇರುತ್ತೆ. ಆದರೆ ಯಾವುದು ಮಾಡಲಿಕ್ಕೂ ಸರಿಯಾದ ದಾರಿ ಸಿಗದಂಥ ರೀತಿಯಲ್ಲಿರುತ್ತೆ. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಇರುತ್ತೆ, ಆದರೆ ಯಾವುದೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಆಸೆ ಏನೋ ಇದೆ, ಆದರೆ ಯಾವುದೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವು ದೂರ ಮಾಡಿಕೊಂಡು ಧೈರ್ಯದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀವು ನಂಬಿರ್ತಕ್ಕಂಥ ದೈವದ ಕೃಪೆಯಿಂದ ಒಂದು ಸಾಧನೆಯನ್ನು ಮಾಡ್ತೀರಿ, ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಏನು ಚಿಂತನೆ ಮಾಡ್ತೀರೋ ಅದು ಅಧಿಕವಾದಂತಹ ಲಾಭವಿದೆ. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸಬೇಕು. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ವ್ಯಾಪಾರ ವ್ಯವಹಾರಗಳನ್ನು ಅಧಿಕವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಾ ಇರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರುತ್ತೆ. ವ್ಯವಹಾರಗಳನ್ನು ಕೈಗೆಟುಕುವಂಥದ್ದಿದ್ರೂ ಅದನ್ನು ದೂರ ಮಾಡಿಕೊಳ್ಳುವಂಥ ಮನಪರಿಸ್ಥಿತಿ ಆಗ್ತಾ ಇರುತ್ತೆ. ಭಗವಂತ ನಿಮಗೆ ಅಂತ ಕೊಟ್ಟಿರ್ತಕ್ಕಂಥ ಸಮಯವನ್ನು, ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ನಡೆದ್ರೆ ಹೆಚ್ಚಿನ ಫಲಗಳಿದೆ. ಎಲ್ಲರಲ್ಲೂ ಒಂದು ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗೊಂದು ಪರಿಹಾರ ಆಗಿಂದಾಗಲೇ ಸಿಗಬಹುದು. ಆ ಸಿಗುವಂಥ ಸಮಸ್ಯೆಯ ಪರಿಹಾರವನ್ನು ಏನು ಎಂಬತಕ್ಕಂಥದ್ರ ಅರಿತು ಸರಿಯಾದ ರೀತಿ ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಕೇತುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯಿಂದ ಸರಿ ಹೋಗ್ಬೋದು. ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ಬೋದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೋದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಬೋದು. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು, ವೃತ್ತಿಯ ಅಭಿವೃದ್ಧಿ ಬೇಕು, ಮಾಡುವಂಥ ಕೆಲಸದಲ್ಲಿ ಸರಿಯಾದ ಮಾರ್ಗದರ್ಶನ ಇರಬೇಕು. ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ನೀವು ನಂಬಿರ್ತಕ್ಕಂಥ ದೈವ, ಅದರಲ್ಲೂ ಶಿವಕೇಶವರ ಆರಾಧನೆ, ತಾಯಿ ಲಕ್ಷ್ಮಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವರ್ಚಸ್ಸು ತೇಜಸ್ಸಿನಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂಥ ಲಾಭ, ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವರ ಸಾನ್ನಿಧ್ಯ ಅಥವಾ ಮಾಡುವಂಥ ಕಾಯಕವನ್ನು ಮತ್ತಷ್ಟು ಗೌರವಿಸ್ತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ಒಂದಷ್ಟು ಕೆಲಸಗಳಲ್ಲಿ ಅಡ್ಡಿ ಆತಂಕ ಅಂತಿದೆ. ಒಂದಷ್ಟು ಕೆಲಸಗಳು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಕೆಲವು ಪ್ರಾರಬ್ಧ ಕರ್ಮ ನಮ್ಮನ್ನು ಬಿಡದೀರ ಬಾಧಿಸ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯಿಂದ ಮುಕ್ತರಾಗಬೇಕಾದ್ರೆ ಒಂದು ಚಿಟಿಗೆ ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಉದ್ದಿನ ಬೇಳೆಯಿಂದ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು, ಹೆಸರು ಕಾಳಿಂದ ಈಶಾನ್ಯ ದಿಕ್ಕಲ್ಲಿ ನಿಂತು ದೃಷ್ಟಿ ತೆಗಿಬೇಕು. ಎರಡೂ ಧಾನ್ಯಗಳನ್ನು ಹಸಿರು ಗಿಡದ ಮೇಲೆ ಹಾಕಬೇಕು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಈ ಕ್ರಮವನ್ನು ಅನುಸರಿಸಿದ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.